ಈಗ ಮೂಡ ಹಗರಣದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. 14 ಸೈಟ್ಗಳನ್ನು ಬೇಡ ಅಂತೇಳಿ ಪಾರ್ವತಮ್ಮವರು ವಾಪಸ್ ಬರೆದು ಕೊಟ್ಟಿದ್ದು ಆಯಿತು, ಅದನ್ನು ವಾಪಸ್ ಮೂಡ ತೆಗೆದುಕೊಂಡಿದ್ದು ಆಯಿತು. ಈಗ ಮೂಡ ಕೇಸಿಂದ ಅಧಿಕಾರಿಗಳಿಗೆ ತಲೆನೋವು ಶುರುವಾಗಿದೆ. ಮೈಸೂರು ಮೂಡ ಅಧಿಕಾರಿಗಳಿಗೆ ದಾಖಲೆ ನೀಡುವ ವಿಚಾರವಾಗಿ ಸಂಕಷ್ಟ ಎದುರಾಗ್ತದೆ. ಸಿಎಂ ಪತ್ನಿ ಪಾರ್ವತಿಯವರ ದಾಖಲೆ ಮಾತ್ರ ಅಲ್ಲ, 50-50 ಅನುಪಾತದ ಎಲ್ಲ ದಾಖಲೆ ನೀಡಲೇಬೇಕಾದ ಅನಿವಾರ್ಯತೆ ಇದೆ ಈಗ ಮೂಡ ಅಧಿಕಾರಿಗಳಿಗೆ. ದಾಖಲೆ ಪ್ರತಿಯನ್ನು ನೀಡೋದಕ್ಕೆ ಹೊಸ ಜೆರಾಕ್ಸ್ ಯಂತ್ರವನ್ನ ಖರೀದಿ ಮಾಡಿದ್ದಾರಂತೆ. 2015ರಿಂದ ದಾಖಲೆಗಳನ್ನ 50-50 ತಗೊಂಡವರೆಲ್ಲರಿಗೂ ಮುಗೀತ್ ಕತೆ ನೀಡಲೇಬೇಕಾಗಿರುವಂತ ಮೂಡ. ಈಗಾಗಲೇ ಸಿಎಂ ಕೇಸ್ ಸಂಬಂಧ ಮಹಾಜನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಏನು ಆ ಜಾಗ ಇತ್ತು, ಆ ಜಾಗದ ವಿಚಾರವಾಗಿ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಸಾಕ್ಷಮ ಮಹಾಜರನ್ನ ಕೂಡ ಮಾಡಿ ಬಂದಿದ್ದಾರೆ. ಆದರೆ ಈಗ 14 ಸೈಟ್ಗಳನ್ನು ವಾಪಸ್ ಕೊಟ್ಟ ಬಳಿಕವೂ ಕೂಡ ಎಲ್ಲವೂ ಮುಗಿದೋಯ್ತು, ವಾಪಸ್ ಕೊಟ್ಬಿಟ್ರು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅಸಲಿ ಆಟ ಶುರುವಾಗ್ತಾ ಇರೋದು. ಆವಾಗಲೇ JP ಸರ್ ಹೇಳ್ತಾ ಇದ್ದಂತೆ ಪಿಕ್ಚರ್ ಅಭಿ ಬಾಕಿಯೇ ಅನ್ನೋ ಹಾಗೆ ಈಗಲಿಂದ ಈಗ ಒಂದು ಮಧ್ಯಂತರವಾಗಿ ಅಂದರೆ ಬ್ರೇಕ್ ಇತ್ತು. ಈಗ ಏನಾಗಿದೆ, ಈ GT ದೇವೇಗೌಡರು ಮೊನ್ನೆ ಬ್ಯಾಟಿಂಗ್ ಮಾಡಿದ್ರಲ್ಲ, ಯಪ್ಪ ಅಲ್ಲಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. 2013ರಲ್ಲಿ ಇದೇ ಸಿದ್ದರಾಮಯ್ಯನವರು CBI ಕೊಡ್ತಾರೆ. ಅದನ್ನು ಒಂದೇ ದಿವಸ ಒಬ್ಬನಿಗೆ 80 ಸೈಟ್ ಕೊಡ್ತಾರಂತೆ ನಾಗೇಂದ್ರ ಬಾಬು. ಹೌದು, 80 ಸೈಟ್ 50-50 ಬಂತಲ್ಲ. ಈಗ 14 ಕೊಟ್ರಲ್ಲ, ಈಗ ಕಾಯನೈ ಪಿಯನೈ ಗ್ಲಾಸ್ ಪೋಟಲ್ ಅನ್ನೋ ರೀತಿಯಲ್ಲಿ ಸಿಕ್ಕವರೆಲ್ಲ ಕೊಡಬೇಕಾಗತ್ತೆ. ಈಗ ಯಾರ್ಯಾರಿಗೆಲ್ಲ ಎಲ್ಲರೂ ವಾಪಸ್ ತಗೊಂಡ್ರು ಸರ್. 50-50 ಅನುಪಾತದಲ್ಲಿ ಕೊಡೋಂಗಿದ್ರೆ ಅವ್ರ ಹತ್ರ ವಾಪಸ್ ತಗೋಬೇಕಾಗುತ್ತೆ. ಹೌದು, ಕೊಡಲೇಬೇಕು. ಆಮೇಲೆ ವಾಪಸ್ ಶುರು ಸರ್. ಈಗ ಒಂದು ಡೌಟ್ ಸರ್, ಈಗ 50-50 ಅನುಪಾತದಲ್ಲಿ ನಾನು ಸೈಟ್ ತೊಗೊಂಡಿದ್ದೀನಿ, ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀನಿ, ಮನೆ ಮೇಲೆ ಕಟ್ಟಿದ್ದೀನಿ. ಈಗ ನೀವು ವಾಪಸ್ ಕೇಳಿದ್ರೆ ಅದು ದುಡ್ಡು ವಾಪಸ್ ಬಂದ್ಬಿಡುತ್ತಾ? ಅದರ ಇಷ್ಟು ಮಾಡಿ ಫೈನ್ ಕೊಡು ಅಂತ ಕೇಳ್ತಾರೆ. ಮನೆ ಮೇಲೆ ಕಟ್ಟಿದ್ರಲ್ಲ, ಇಷ್ಟಿಷ್ಟು ಫೈನ್ ಕೊಡು ಅಂತಿಲ್ಲ ಅಷ್ಟೇ. ಹಂಗಾರೆ ಅವ್ರಿಗೆ ಟೆನ್ಷನ್ ಈಗ ಶುರು ಆಗತ್ತೆ. ಈಗ ಅವ್ರು ಕೋರ್ಟ್ಗೆ ಹೋಗ್ತಾರೆ. ವಿಜಯನಗರ 4th ಸ್ಟೇಜಲ್ಲಿ 3rd ಸ್ಟೇಜಲ್ಲಿ ತುಂಬ ಜನರಿದೆ ಸರ್. ಎಷ್ಟು ಜನ MP ಗಳದು ಈಗ ಜಾಗ ಇದ್ದವ್ರದ್ದು ವಾಪಸ್ ಕೊಡಬೇಕಲ್ಲ. ನಿಮ್ಗೆ ಏನಿಲ್ಲ ಅಂತಂದ್ರು ಈಗ ಅವ್ರು ಕೊಡೋದಿಲ್ಲ, ಯಾರ್ಯಾರು ತಗೊಂಡಿದ್ದಾರೆ ಅಂತ ಸಿಗತ್ತಲ್ಲ. ಸಿಕ್ಕಾದ್ಮೇಲೆ ಹೇಳೋದು ಕೇಳಿ, ಯಾರ್ಯಾರು ಮೀಡಿಯಾ ಏನು ಮಾಡುತ್ತೆ, ಈಗ ಯಾರು ಸಿಕ್ಕಿದೆ ಅವ್ರದ್ದೆಲ್ಲ ಲಿಸ್ಟ್ಗಳು ಅಲ್ಲಿ ಯಾರೆಲ್ಲ ಇರ್ತಾರೆ, BJP ಕಾಂಗ್ರೆಸ್ JDS ಎಲ್ಲ ಇರ್ತಾರೆ. ನಾವು ಲಿಸ್ಟ್ ಹಾಕ್ಲಿಕ್ಕೆ ಶುರು ಮಾಡ್ತೇವೆ. ಆಗ ಕಾಂಗ್ರೆಸ್ ಅವರು ಏನು ಶುರು ಮಾಡ್ತಾರೆ, ನೋಡಿದ್ರೆ ನಿಮ್ದೆಲ್ಲ ಎಲ್ಲ ಕಳ್ರೆ ಹಿಂಗೆ ಶುರು ಆಯಿತು. ಈಗ ನೀವು ಹೇಳಿದ್ರಿ ವಾಪಸ್ ಕೊಡಬೇಕಲ್ಲ ಅಂತೇಳಿ. ಆ ಬಿಲ್ಡಿಂಗ್ ಮೇಲೆ ಕಟ್ಟಿದವ್ರು ಯಾರು? ದುಡ್ಡಿದ್ದವರು, ದುಡ್ಡು ಇಲ್ಲದೆ ಇರೋರು. ಅವ್ರೇನು ಮಾಡ್ತಾರೆ? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಏನಾಗುತ್ತೆ, ಕೋರ್ಟ್ ಸ್ಟೇ ಕೊಡುತ್ತೆ. ಕೋರ್ಟ್ ಸ್ಟೇ ಕೊಟ್ಟಾಗ ಸಿದ್ದರಾಮಯ್ಯನಿಗೂ ಸ್ಟೇ ಸಿಗುತ್ತೆ. ಯಮನ್ ಕಾದಾಟಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಯಮನ್ನಲ್ಲಿ ಅಮೆರಿಕ ಪಡೆಗಳಿಂದ ಏರ್ ಸ್ಟ್ರೈಕ್ ಆಗಿದೆ. ಸನಾದಲ್ಲಿ ಹೌತಿ ಉಗ್ರರ ವಿರುದ್ಧ ಕಾರ್ಯಾಚರಣೆ. 15ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಉಗ್ರರ ನೆಲೆಗಳು ಗುರಿ ಇತ್ತ. ಲೆಬನಾನ್ನಲ್ಲೂ ಇಸ್ರೇಲ್ನಿಂದ ದಾಳಿ. ಟ್ರಿಪೋಲಿ ನಗರದ ಅಪಾರ್ಟ್ಮೆಂಟ್ ಮೇಲೆ ರಾಕೆಟ್ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಕೂಡ ಇಸ್ರೇಲ್ನಿಂದ ಅಟ್ಯಾಕ್. ಕನಿಷ್ಠ 18 ಮಂದಿ ಸಾವಿಗೀಡಾದ ಪ್ರಾಥಮಿಕ ಮಾಹಿತಿ. ಈಗ ಅಮೇರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಅದರ ವಿರೋಧಿ ಅಂದರೆ ಫಾರ್ ಎಕ್ಸಾಂಪಲ್ ಲೆಬನಾನ್ಗುಂತಲ್ಲ, ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡುತ್ತೆ. ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡಿದರೆ ನಮಗೆ ತೊಂದರೆ ಇದೆ ಭಾರತಕ್ಕೆ. ಯಾಕೆಂದರೆ ರಷ್ಯಾದಿಂದ ನಾವು ಪೆಟ್ರೋಲ್ ಈಗ ಈ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಾಗಿ ಇದರಿಂದ ಹೆಚ್ಚು ನಿರೀಕ್ಷೆ ಮಾಡ್ತಾ ಇದ್ವಿ. ನಿಮ್ಗೆ ಗೊತ್ತಾ, ಕಳೆದ 2 ದಿನಗಳಿಂದ ಮಾರ್ಕೆಟ್ ಎಷ್ಟು ಬಿದ್ದಿದೆ ಅಂತೇಳಿ? ಹೌದು ಸರ್. ಫಸ್ಟ್ ಡೇ ಗಾಂಧಿ ಜಯಂತಿ ಆದ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಾಗಲಿಲ್ಲ. ಹೌದು ಸರ್. ನೆಕ್ಸ್ಟ್ ಡೇ 2% ಬಿದ್ದೋಗ್ಬಿಡ್ತು. 2% ಇಸ್ ನಾಟ್ ಎ ಸ್ಮಾಲ್. ನೀವು 10 ಲಕ್ಷ ಹಾಕಿದರೆ 2 ಲಕ್ಷ ಡಮಾರ್ ಆ ಥರ ಅಲ್ಲ. 2 ಲಕ್ಷ ಅಂದರೆ 20% ಆಗುತ್ತೆ. ಒಂದು 10,000 ತನಕ ಹೋಗುತ್ತೆ ನಿಮಗೆ. ಓಕೆ. ಇನ್ನು ತಿರುಪತಿಗೆ ನಿತ್ಯ ಅನ್ನಪ್ರಸಾದ ಕೊಡ್ತಾರೆ. ಎಷ್ಟೇ ಪ್ರಸಾದವಿದ್ದರೂ ಕೂಡ ಒಂದು ಪ್ರಸಾದವನ್ನು ಮಾತ್ರ ಕುಲಶೇಖರ ಪಾಡಿ ಮೂಲಕ ನಿವೇದಿಸಲಾಗತ್ತೆ. ಏನಾ ಪ್ರಸಾದ? ಕುಲಶೇಖರ ಪಾಡಿ ಅಂದ್ರೇನು? ಪ್ರಸಾದಕ್ಕೆ ಯಾಕೆ ಓಡು ಪ್ರಸಾದ ಅಂತ ಕರೀತಾರೆ? ಬನ್ನಿ, ತಿರುಪತಿ ವಿಶೇಷ ಕಾರ್ಯಕ್ರಮದ 13ನೇ ಎಪಿಸೋಡ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ,
ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ ಮಣ್ಣಿನ ಮಡಿಕೆ ಅಂತ ಅರ್ಥ. ಅಸಲಿಗೆ ಒಡೆದ ಮಡಿಕೆಯಲ್ಲಿ ಪ್ರಸಾದ ಯಾಕೆ ಕೊಡ್ತಾರೆ ಅಂತ ತಿಳಿಬೇಕು ಅಂದ್ರೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತೊಂಡಮಾನ್ ಚಕ್ರವರ್ತಿ ತಿಮ್ಮಪ್ಪನ ಪ್ರಿಯ ಭಕ್ತ. ತಿರುಪತಿಗೆ ಮೊದಲು ಚಿನ್ನದ ಹೂವುಗಳಿಂದ ಪೂಜಿಸ್ತಾ ಇದ್ರಂತೆ. ತಮ್ಮಂತೆ ಬಂಗಾರದ ಹೂಗಳಿಂದ ಪೂಜಿಸೋರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ರಂತೆ. ಆದ್ರೆ ಒಮ್ಮೆ ಪೂಜೆಯ ವೇಳೆ ತಿಮ್ಮಪ್ಪನ ಪಾದದ ಬಳಿ ಮಣ್ಣಿನ ಹೂವು ಕಾಣಿಸುತ್ತೆ. ಆದ್ರೆ ಮಣ್ಣಿನ ಹೂವುಗಳು ಹೇಗೆ ಬಂದ್ವು ಅಂತ ತೊಂಡಮಾನ್ ಚಕ್ರವರ್ತಿ ಕೋಪಗೊಂಡು ತನ್ನ ಮಂತ್ರಿಗಳನ್ನ ಕೇಳುತ್ತಾನೆ. ತೊಂಡಮಾನ್ ಚಕ್ರವರ್ತಿಯ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ವೆಂಕಟೇಶ್ವರನೇ ಉತ್ತರ ಹೇಳ್ತಾನೆ. ಕುಂಬಾರನ ತೋಟದಲ್ಲಿ ಒಬ್ಬ ಕುಂಬಾರ ಸೇವಕನಿದ್ದ. ಆತ ನನ್ನಲ್ಲಿ ಅಚಲ ಭಕ್ತಿಯನ್ನ ಹೊಂದಿದ್ದ. ಶ್ರೀವಾರಿ ಕೈಂಕರ್ಯಗಳಿಗೆ ಮಡಿಕೆ ಅರ್ಪಿಸ್ತಾ ಇದ್ದ. ಬಂಗಾರದ ಹೂಗಳಿಂದ ಪೂಜಿಸುವ ಶಕ್ತಿ ಇಲ್ಲದೆ ಮಣ್ಣಿನ ಹೂವು ಮಾಡಿ ನನ್ನನ್ನ ಪೂಜಿಸ್ತಾನೆ. ಆತನ ಹೆಸರು ಕುಮ್ಮರಿ ವಾಸು ಅಂತ. ಆತ ನಿನಗಿಂತ ದೊಡ್ಡ ಭಕ್ತ. ತಿಮ್ಮಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ಕುಂಬಾರ ತಯಾರಿಸಿದ ಪಾತ್ರೆಯಲ್ಲೇ ಪ್ರಸಾದ ಸ್ವೀಕರಿಸ್ತೀನಿ ಎಂದ. ಅಂದಿನಿಂದ ಮಡಿಕೆ ತೆಗೆದುಕೊಂಡು ಮೇಲ್ಭಾಗವನ್ನ ಒಡೆದು ಕೆಳಭಾಗದಲ್ಲಿ ಎಲೆ ಹಾಕಿ ಅನ್ನ, ಹಾಲಿನ ಕೆನೆ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ತಿರುಪತಿಯ ಕೈ ಭೂಮಿಯತ್ತ ಮುಖ ಮಾಡಿರೋದು ಯಾಕೆ ಅಂತ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ಇವತ್ತು ಮಧ್ಯಾಹ್ನ 12:30ಕ್ಕೆ SPB ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾರೆ. ಕ್ರಿಯೇಟ್ ಮಾಡೋ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಕಡೆ ಉಲ್ಲೇಖ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು FSL ಮತ್ತು CFSL ವರದಿಗಳನ್ನು ಇಟ್ಕೊಂಡು ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥದ್ದು. ಅಷ್ಟು ಸುಲಭವಾಗಿ CV ನಾಗೇಶ್ ಕ್ರಿಯೇಟ್ ಮಾಡುವಂಥ ಡೌಟ್ಗಳನ್ನು ಡೌಟ್ಗಳಾಗೆ ಉಳಿದುಕೊಳ್ತವೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಏನೆಲ್ಲ ಲುಮಿನಾರ್ ಟೆಸ್ಟನ್ನು ಮಾಡಿಸಿದ್ದಾರೆ, ಯಾವ ರೀತಿ ಬ್ಲಡ್ ಸ್ಟೇನ್ಸನ್ನು ಕಲೆಕ್ಟ್ ಮಾಡಿದ್ರೆ ಅಂದರೆ ಥ್ಯಾಂಕ್ ಯು ಇದು ಹೇಳಿದಾಗ ನೋಡಿ, ಈ ಒಂದು ನಂಬಿಕೆಗಳು, ಸೈನ್ಸು, ಆಮೇಲೆ ವಾಮ ಮಾರ್ಗ ಇದೆಲ್ಲ ಇದೆಯಲ್ಲ. ಮೊನ್ನೆ ಯಾರ ಹತ್ರ ಕೇಳ್ತಾ ಇದ್ದೆ, ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ರು ನೋಡಿ, ಇಂಥ ಈ ಕ್ರೈಮ್ ಸಂದರ್ಭದಲ್ಲೆಲ್ಲ ಎಷ್ಟು ವರ್ಷಗಳು ಕಳೆದ ನಂತರ ಕೂಡ ಕೂದಲು ಸಿಕ್ಕಿದ್ರೆ ಅಥವಾ ಏನು ಉಗುರು ಸಿಕ್ಕಿದ್ರೆ ತಗೊಂಡೋಗ್ತಾರೆ. ಆಮೇಲೆ ತುಂಬ ವರ್ಷಗಳಾದ ನಂತರ ಎಲುಬು ಸಿಕ್ಕಿದ್ರು, ಹೌದು ಸರ್, ಹೌದು, ಅದರಲ್ಲೂ ಮಾಡೋಕ್ಕಾಗತ್ತೆ ಅಂತ. ಆಮೇಲೆ ಅದರದ್ದು ಇನ್ನೊಂದು ದೊಡ್ಡ ಒಂದು ಇದನ್ನು ತೋರಿಸ್ಬಿಟ್ರು ನನಗೆ. ನಾನು ಯಾರಂತ ಹೇಳೋಕ್ಕಾಗಲ್ಲ, ಬೇರೆ ವಿಚಾರ, ನಾನು ಭಾಳ ಗೊತ್ತಿರೋರೊಬ್ಬರು. ಇನ್ನೊಂದು ಅದರ ಭಯಾನಕ ಸತ್ಯವನ್ನು ತೋರಿಸ್ಬಿಟ್ರು. ಯಾಕಂದರೆ ನಿಮ್ಗೆ ಗೊತ್ತಾ, ಈ ಮಾಟ ಮಂತ್ರ ಮಾಡ್ತಾರಲ್ಲ, ಹೌದು, ಅವರು ಸಾಧಾರಣವಾಗಿ ಏನು ಉಪಯೋಗಿಸ್ತಾರೆ ಗೊತ್ತಾ? ಏನು ನೀವು ನೋಡಿ, ಅವ್ರ ಕೈಯಲ್ಲಿ ಈ ಮನುಷ್ಯನ ಈ ಎಲುಬು ಕೈ